ಕನ್ನಡಿಗರೇ, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಆಯ್ತು ಬಿಡು. ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇಲ್ಲಿ ಕಾಣ್ತಿದೆಯಲ್ಲ ಬುಲೆಟು, ಅದ್ರ ರಿವ್ಯೂ ಕೊಡ್ತಾ ಇದ್ದೀನಿ. ಎಲ್ಲ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಓಲ್ಡ್ ಬುಲೆಟು, 1986 ಮಾಡಲ್ಲು. ಅರ್ಥ ಆಯ್ತು. ಸಕ್ಕತ್ತಾಗಿದೆ. ಈ ಕಡೆಗೆ ಇರ್ದು ಇವತ್ತು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಡಿದು ಏನೇನು ಡೀಟೇಲ್ಸ್ ಅಂತ. ವಿಡಿಯೋ ಎಂಡ್ ತನಕ ನೋಡಿ, ಚೆನ್ನಾಗಿರುತ್ತೆ. ಇಲ್ಲಿದೆ ಇದ್ರದ್ದು ಕೀ ಬುಲೆಟ್ದು. ಫಸ್ಟ್ ಸೌಂಡ್ ಕೇಳಬೇಕು ಗುರು, ಸಕ್ಕತ್ತಾಗೈತೆ ಸೌಂಡ್ ಮಾತ್ರ. ಬನ್ನಿ ಕೇಳೋಣ ಸೌಂಡು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸ್ಟಾರ್ಟ್ ಮಾಡ್ತಿದ್ದೀನಿ ಗುರು. ಹೆಂಗಿರುತ್ತೆ ಸೌಂಡ್ ಕೇಳಿ. ಸೌಂಡ್ ಮಾತ್ರ ಫುಲ್ಲು ಸರೌಂಡಿಂಗ್ ಒಂದು 5 ಮೀಟ್ರ್ ಫುಲ್ಲು ವೈಬ್ರೇಷನ್. ಆಯ್ತು ಬಿಡು. ಸೆಕೆಂಡು ಬಂದು ಗಾಡಿಯಲ್ಲಿ ಏನೇನು ಎಕ್ಸ್ಟ್ರಾ ಮಾಡಿಸಿದ್ದೀವಿ ಎಲ್ಲ. ಸೆಲ್ಫು ವಿತ್ ಸೆಲ್ಫ್ ಇರಲ್ಲ ಇದಕ್ಕೆ, ನಾವು ಸೆಲ್ಫ್ ಹಾಕ್ಸಿರೋದು ಇದಕ್ಕೆ. ಹೆಂಗಿರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಮಾತ್ರ ಲಾಸ್ಟ್ ಗಂಟ ನೋಡಿ. ಫಸ್ಟು ಇದ್ರ ಮೀಟ್ರ್ ಹತ್ರ ಗುರು, ಏನು ಸೈಕಾಗೈತೆ ನೋಡಿ. ಒಳ್ಳೆ ಟ್ಯಾಂಕ್ ಮೇಲೆ ಸೀಟ್ ಮೇಲೆ ಕುತ್ಕೊಂಡ್ರೆ ಒಳ್ಳೆ ಆನೆ ಮೇಲೆ ಕುತ್ತಂಗೆ ಫೀಲು. ಸೈಕಾಗಿರುತ್ತೆ ಫೀಲ್ ಮಾತ್ರ. ಆಯ್ತು ಬಿಡು. ಎಷ್ಟು ಕೀ ಆನ್ ಮಾಡಿದ ತಕ್ಷಣ ಇದ್ರದ್ದು ಪ್ರೆಷರ್ ಸಿಂಬಲ್ ಬರುತ್ತೆ. ಪ್ರೆಷರ್ ಅಂದರೆ ಏನಂದರೆ, ಇವಾಗ ನಮಗೆ ಇದೆ ಕಿಕ್ಕರು. ಇವಾಗ ಇದು ಚೌಕಲ್ಲ, ಇದು ಪ್ರೆಷರ್ದು. ನಾವು ಹಿಂಗೆ ಇದನ್ನು ಆನ್ ಮಾಡಿಬಿಟ್ಟು ಕಿಕ್ಕು ಲೈಟಾಗಿ ಆಫ್ ಕಿಕ್ ಹೊಡೆದ್ರೆ ಇಲ್ಲಿ ಪ್ರೆಷರು ಸೆಂಟ್ರಿಗೆ ಬರುತ್ತೆ. ಆಮೇಲೆ ಈ ಚೌಕ್ನ ಬಿಟ್ಬಿಟ್ಟು, ಪಂಪ್ನ ಅದನ್ನು ಪ್ರೆಷರ್ನ ಬಿಟ್ಬಿಟ್ಟು ಆಮೇಲೆ ನಾವು ಕಿಕ್ ಹೊಡೆದ್ರೆ ಸ್ಮೂತಾಗಿ ಸ್ಟಾರ್ಟ್ ಆಗ್ತದೆ. ಕೆಲವ್ರು ಏನು ಮಾಡ್ತಾರೆ, ಪ್ರೆಷರ್ ಮಾಡಿರಲ್ಲ ಹಂಗೆ ಮಾಡ್ತಾರೆ, ಅದರಿಂದ ಎಲ್ಲರಿಗೂ ವಾಪಸ್ ಬೀಳುತ್ತೆ. ಬಿಕಾಸ್ ಅದನ್ನು ಈ ಪ್ರೆಷರ್ ಯೂಸ್ ಮಾಡಿದ್ರೆ ನಮಗೆ ಸೆಲ್ಫ್ ಕಿಕ್ಕರ್ ಅನ್ನೋದು ಲೂಸ್ ಆಗುತ್ತೆ. ಆಯ್ತು ಬಿಡು. ಅದರಿಂದ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಕಿಕ್ಕರ್ ಹೊಡಿಯೋಕ್ಕಾಗ್ದಂಗೆ ಸೆಲ್ಫ್ ಹಾಕ್ಸ್ತಾರೆ. ಇದರಲ್ಲೂ ಅದೇ ಪ್ರಾಬ್ಲಮ್ ಇದೆ. ಸೆಲ್ಫ್ ಹಾಕ್ಸಿದ್ದಾರೆ ನೋಡಿ. ಕ್ಲಾಸಿಕ್ 390 ಫುಲ್ಲು ಸೆಲ್ಫು ಇಲ್ಲಿ ಸಿಸ್ಟಮ್ ಐತೆ. ನಿಮ್ಗೆ ಇವಾಗ ಒಂದು ಡೌಟ್ ಬಂದಿರುತ್ತೆ, ಅಣ್ಣ ಇದು ಇವಾಗ ನೀವು ಪಂಪ್ ತೊಗೊಂಡು ಕಿಕ್ಕರ್ ಮಾಡಿದ್ರೆ ಅಂದರೆ ಸೆಲ್ಫು ಹಂಗೆ ಮಾಡಬೇಕಾ? ಹಂಗೇನಿಲ್ಲ, ಜಸ್ಟ್ ಸೆಲ್ಫು ಬಟನ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಇದರದ್ದೇನಿಲ್ಲ. ಇನ್ನು ಮುಂದೆಗಡೆ ಬಂದರೆ ಇಲ್ಲಿ ಸ್ವಿಚಸ್ ಇದ್ದಾವೆ. ಇದು ಹೈ ಲ್ಯಾಂಪು, ಲೋ ಲ್ಯಾಂಪ್ದು. ಇದು ಬಂದ್ಬಿಟ್ಟು ಒಂದು ಮೇಲಕ್ಕೆ ಮಾಡಿದ್ರೆ ಇವೆರಡು ಪಾರ್ಕಿಂಗ್ ಲೈಟ್ ಆನ್ ಆಗುತ್ತೆ. ಮತ್ತು ಇನ್ನೊಂದು ಸತಿ ಮೇಲಕ್ಕೆ ಮಾಡಿದ್ರೆ ಹೆಡ್ಲೈಟ್ ಆನ್ ಆಗುತ್ತೆ. ಇಲ್ಲಿ ಹೈ ಲ್ಯಾಂಪು, ಲೋ ಲ್ಯಾಂಪ್ ಎಲ್ಲ ಇದೆ. ಮತ್ತು ಈ ಕಡೆಗೆ ಬಂದರೆ ಕ್ಯೂಲ್ ಸ್ವಿಚ್ ಆಫ್ ಆನು. ಇಲ್ಲಿ ಹೆಡ್ಲೈಟ್ ಇದೆ ಎಕ್ಸ್ಟ್ರಾ, ನಾವು ಎಕ್ಸ್ಟ್ರಾ ಸೆಲ್ಫ್ ಹಾಕ್ಸಿದ್ದೀವಲ್ಲ ಅದರಿಂದ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸೆಲ್ಫು ಕೆಳಗೆ. ಮತ್ತು ಇಲ್ಲಿ ರಾಯಲ್ ಎನ್ಫೀಲ್ಡ್ದು ಸಿಂಬಲ್ ಇದೆ. ಮತ್ತು ಇದು ಪೆಟ್ರೋಲ್ ಟ್ಯಾಂಕು, ಇಲ್ಲಿ ಆನ್ ಆ್ಯಂಡ್ ಆಫು. ಇದು ಬಂದ್ಬಿಟ್ಟು 1986 ಇಂಜಿನ್ ಗುರು. ಇದು ಸೈಕಾಗೈತಿ ಇದು ಇಂಜಿನ್ ಮಾತ್ರ. ಆಯ್ತು ಬಿಡು. ಇಲ್ಲಿ ಮಾತ್ರ ಇದು ಪಾಯಿಂಟ್ ಸೆಟ್ ಮಾಡೋದಿರುತ್ತೆ. ಇದರಲ್ಲಿ ಪಾಯಿಂಟ್ ಸೆಟ್ ಮಾಡೋದಂದರೆ ಇದ್ರದ್ದು ಬೀಟು, ಸೌಂಡು, ಮೈಲೇಜು ಎಲ್ಲ ಇದರಲ್ಲೇ ಸೆಟ್ ಆಗೋದು. ಅಂದರೆ ಇದರಲ್ಲಿ ಒಂದು ಮುಳ್ಳಿರುತ್ತೆ, ಅದು ಟಚ್ ಆಗಿಲ್ಲ ಅಂದರೆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ. ಎಲ್ಲ ಯೂಸ್ ಆಗೋದು ಇದರಿಂದನೇ. ಇದರೇ ಕೆಲಸ ಆಗೋದು, ಗಾಡಿ ಸ್ಟಾರ್ಟ್ ಆಗೋದು ಇದರಿಂದನೇ. ಇದು ಬಂದ್ಬಿಟ್ಟು ಇದು ಪ್ಲಗ್ ವಯರು. ಆ ಕಡೆ ಪಂಪ್ ಇದೆ, ಆ ಕಡೆ ಹೋಗಿ ತೋರಿಸ್ತೀನಿ ರೀ. ಇದು ಪಂಪು. ಮತ್ತು ಇದಕ್ಕೆ ಇದಿರಲ್ಲ, ಇದು ಬ್ರೇಕು ಮುಂದೆದು ಹೆವಿ ಟೈಟಾಗಿ ಹಿಡಿದ್ರೆ ಮಾತ್ರ ಹಿಡಿಯೋದು, ಆದರೂ ಹಿಡಿಯೋಲ್ಲ ಎಷ್ಟೊಂದು ಜನ. ಇದು ಬ್ರೇಕಿಂದನೇ ಸ್ವಲ್ಪ ಗಾಡಿ ಓಡಿಸಲ್ಲ ಕೆಲವರು. ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಇದಕ್ಕೆ ಡಿಸ್ಕ್ ಹಾಕ್ಸಿದ್ದೀವಿ. ಎಲೆಕ್ಟ್ರೋದು ಬುಲೆಟ್ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರೋ ಇದೆಯಲ್ಲ ಅದ್ರದ್ದು ಡಿಸ್ಕ್ ಇದು. ಡಿಸ್ಕ್ ಎಲ್ಲ ಡಿಸ್ಕ್ ಇಟ್ಟೇ ಹಾಕ್ಸಿದ್ದೀವಿ. ಮೇಲೆ ಗಂಟ ಡಿಸ್ಕ್ದು ಪಂಪ್ ಇದೆ ಎಲ್ಲ ಇದೆ. ಆಯಿಲ್ ಹಾಕೋದು, ಇಲ್ಲಿ ಡಿಸ್ಕ್ ಹೊಡಿತದೆ. ಇದು ಸಸ್ಪೆನ್ಷನ್ನು ನಾವು ಇದನ್ನು ಚೇಂಜ್ ಮಾಡಿಸಿದ್ವಿ. ಇದು ಹಾಡಾಗಿತ್ತು ಅಂದ್ಬಿಟ್ಟು ಇದನ್ನು ಎಲೆಕ್ಟ್ರೋದೇ ಹಾಕ್ಸಿರೋದು. ಚೆನ್ನಾಗಿದೆ. ಆಯಿತು ಬಿಡು. ಇಲ್ಲಿ ಬಂದ್ಬಿಟ್ಟು ಇಂಡಿಕೇಟರ್ಸ್ ನಾವಿನ್ನೇನು ಎಕ್ಸ್ಟ್ರಾ ಏನು ಮಾಡಿಸಿಲ್ಲ, ಜಸ್ಟ್ ನಾವು ಸೆಲ್ಫು ಮತ್ತು ಡಿಸ್ಕ್ ಹಾಕ್ಸಿರೋದು. ಇಂಡಿಕೇಟರ್ಸ್ ಎಲ್ಲ ನಾರ್ಮಲೇ ಇದ್ದಾವೆ, ಎಲ್ಲ ಮಿರರ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಮಿರರು ಹಿಮಾಲಯದು ಮಿರರ್. ಇದು ಓಲ್ಡ್ ಹಿಮಾಲಯದು ಮಿರರ್ಸು. खराब हो जाएगा मैं माँ
अम्मा बहन पे आ जाऊंगा मैं इनकी अम्मा बहन पे आ जाऊंगा। ಮತ್ತು ಇಲ್ಲಿ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಟ್ಯಾಗ್ ಇದೆ, ಮತ್ತು ಇಲ್ಲಿ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ, ಮತ್ತು ಇಲ್ಲಿ ಕಾರ್ಪೆಟ್ರು. ಇದು ಬಂದ್ಬಿಟ್ಟು ಏರ್ ಫಿಲ್ಟ್ರ್, ಇದು ಬಂದ್ಬಿಟ್ಟು ಸ್ಪೇಸ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ. ಆಯ್ತು ಬಿಡು. ಗೇರ್ ಬಾಕ್ಸ್ ಇದೇ ಗೇರ್ ಬಾಕ್ಸು ಇದು ಎಷ್ಟು ಕಷ್ಟ ಅಂದರೆ ತಲೆ ಎಲ್ಲ ಕೆಟ್ಟೋದು ಓಡಿಸೋವಾಗ. ಅದು ಅಭ್ಯಾಸ ಆದರೆ ಸ್ಕೂಟಿಗಂತೂ ಈಸಿ ಗಾಡಿ ಓಡಿಸೋದು. ಹೆಂಗಂತ ಹೇಳಿದ್ರೆ ನಿಮಗೆ ಇವಾಗ ತೋರಿಸ್ತೀನಿ ಹೆಂಗಂತ. ಇದ್ರದ್ದು ಇಲ್ಲಿ ಬರ್ದಿರುತ್ತೆ ಗೇರ್ದು, ಆದರೆ ಇಲ್ಲಿ ಇವಾಗಿಲ್ಲ. ಇದು ಸೆಂಟ್ರ್ ನ್ಯೂಟ್ರಲ್ಲು. ಮೋಟೋ ಜಿ ಪಿ ಗೇರ್ ಗೊತ್ತಾಗ್ರು ಹಂಗೇನು ಎದುರು ಗೇರು ಒಂದು ಮೇಲಕ್ಕೆ ಇನ್ನೆಲ್ಲ ಕೆಳಕ್ಕೆ 4 ಗೇರ್ ಇರ್ತವೆ. ನ್ಯೂಟ್ರಲ್ಲು ಯಾವ ಗೇರ್ಗೆ ಹಾಕ್ಬೇಕು ಎಲ್ಲ ನ್ಯೂಟ್ರಲ್ಲೇ ಬಿದ್ದುಬಿಡುತ್ತೆ. ಅದ್ರ ಗಟ್ಟಿಗೆ ತುಳಿದ್ರೆ ಮಾತ್ರನೇ ಗೇರ್ ಬೀಳೋದು, ಇಲ್ಲಾಂದರೆ ಗೇರ್ ಬೀಳಲ್ಲ. ಮೇಲಕ್ಕೆ ಒಂದು ಸತಿ ಮೇಲಕ್ಕಂದರೆ ಫಸ್ಟ್ ಗೇರು, ಆಮೇಲೆ ಗಟ್ಟಿಗೆ ಸೆಕೆಂಡು, ಥರ್ಡು, ಫೋರ್ತು. ಇವಾಗ ನ್ಯೂಟ್ರಲ್ಲೇ ಐತೆ, ಗೇರು ಬೀಳ್ತಾಯಿಲ್ಲ. ನನ್ನ ಕೈಯಲ್ಲಿ ಒತ್ತಿದ್ರೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಬೀಳುತ್ತೆ. ಇದು ಬಂದ್ಬಿಟ್ಟು ಕಿಕ್ಕರು. ಇದೇನಂದರೆ ನ್ಯೂಟ್ರಲ್ ಲಿವರು. ಇವಾಗ ನಿಮಗೆ 4th ಗೇರಲ್ಲಿದ್ದರೆ ಡೈರೆಕ್ಟಾಗಿ ಇದನ್ನು ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ನ್ಯೂಟ್ರಲ್ ಬೀಳುತ್ತೆ. ಅದು ಈ ಸಿಸ್ಟಮು ಇದೆ. ಇಷ್ಟು ಗೇರ್ ಆಯ್ತು ಬಿಡು. ಇನ್ನು ಈ ಗಾಡಿಯಲ್ಲಿ ಏನಿದೆ ಅಂತ ಕೇಳ್ಬೋದು. ಇಲ್ಲಿ ರೆಡ್ ಗ್ರಿಲ್ ಆರ್ನರ್ ಇದೆ, 2 ದೊಡ್ಡವು, ಆ ಕಡೆ ಒಂದು ಈ ಕಡೆ ಒಂದು ಇದೆ. ಮತ್ತು ಮುಂದೆಗಡೆ ಒಂದು ರಾಯಲ್ ಎನ್ಫೀಲ್ಡ್ ಅಂತ ಇದಿದೆ. ಆಮೇಲೆ ಹಿಂದೆಗಡೆ ಒಂದು ರಾಯಲ್ ಎನ್ಫೀಲ್ಡ್ ಮ್ಯಾಟು. ಇದು ಬಂದ್ಬಿಟ್ಟು ಪಂಜಾಬಿ ಸೈಲೆನ್ಸರು, ಚೆನ್ನಾಗಿದೆ. ಬೆಂಡ್ ಪೈಪು, ಸಿ ಪೈಪ್. ಇದು ಓಲ್ಡ್ ಬುಲೆಟ್ ಎಲ್ಲ ಹೆವಿ ಸೌಂಡ್ ಇದೆ. ಇದು ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಇದು ಬಂದ್ಬಿಟ್ಟು ಬೆಂಡ್ ಪೈಪಿಂದ ಡೈರೆಕ್ಟು ಇಲ್ಲಿ ಚೇಂಜ್ ಆಗಿದೆ. ಒಂದೇ ಸ್ಲಿಪ್ ಆನ್ ಇರುತ್ತೆ ಅಷ್ಟೇ ಗುರು ಈ ಗಾಡಿದು, ಇನ್ನೇನಿಲ್ಲ. ಓಡಿಸೋವಾಗ ಮಾತ್ರ ಸಖತ್ತಾಗಿರುತ್ತೆ ಫೀಲ್, ಮಾತ್ರ ಹೇಳೋಕ್ಕಾಗಲ್ಲ. ನಾನು ಒಂದು ಸತಿ ರೈಡ್ ಮಾಡಿದ್ರೇ ಆಯ್ತು ಬಿಡು ಗೊತ್ತಾಗೋದು. ಲುಕ್ಗಂತ ಬಂದರೆ ಮಾತ್ರ ಸೈಕಾಗಿದೆ ಗಾಡಿ ಮಾತ್ರ. ಬನ್ನಿ ಒಂದು ರೈಡ್ ಹಾಕೋಣ. ಫಸ್ಟ್ ಗೇರಲ್ಲಿ ಇದೆ ಗುರು ಗಾಡಿ, ಹೋಯ್ತಾ ಇದೆ. ಇವಾಗ ಸೆಕೆಂಡ್ಗೆ ಹಾಕ್ತೀನಿ, ಕೆಳಗೆ ತುಳಿಬೇಕು ಗಟ್ಟಿಗೆ. ಸೆಕೆಂಡಿಗೆ ಬಿತ್ತು, ಇವಾಗ ಥರ್ಡು, ಇವಾಗ ಫೋರ್ತು. ಒಳ್ಳೆ ಹೆಲಿಕಾಪ್ಟರ್ ಬಂದಂಗೆ ನೋಡ್ಬೋದು. 4th ಗೇರ್ಗೆ ಹಾಕಿದ್ದೀನಿ. ಸೌಂಡ್ ನಡಿ. ಸೀಟ್ಗಳಿಗೆ ಬಂದರೆ ಸೀಟ್ ಮಾತ್ರ ಕಂಫರ್ಟಬಲ್ ಆಗಿದೆ. ಲಾಂಗ್ ಡ್ರೈವ್ಗೆಲ್ಲ ಚೆನ್ನಾಗಿದೆ. ಲಾಂಗ್ ಡ್ರೈವ್ ಮಾತ್ರ ಇದರಲ್ಲಿ ಗೇರ್ ಹಾಕೊಂಡು 4th ಗೇರಲ್ಲಿ ಹೋದರೆ ಸೈಕಾಗಿರುತ್ತೆ, ಫೀಲ್ ಮಾತ್ರ ಸೈಕಾಗಿರುತ್ತೆ. ಆಯ್ತು ಬಿಡು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತೆ, ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ಅಷ್ಟೇ ಗುರು ಈ ಗಾಡಿ ಬಗ್ಗೆ, ಇನ್ನೇನಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ರೆಡ್ ಬುಲೆಟು ಎಲೆಕ್ಟ್ರಾ 350 ಅದೂ ಇಲ್ಲೇ ಇದೆ, ತೋರಿಸ್ತೀನಿ. ಅದ್ರ ರಿವ್ಯೂ ಕೊಡ್ತೀನಿ. ಈ ಗಾಡಿನೇ ನೆಕ್ಸ್ಟ್ ರಿವ್ಯೂ ಕೊಡೋದು. ನಾನು ಕಾಮೆಂಟ್ ಮಾಡಿ ಕೊಡ್ತೀನಿ. ಅಷ್ಟೇ ಗುರು. ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬು ಕೊಡಿ. ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೇನು ಬರುತ್ತಂದರೆ ನಮಗೊಂದು ಮೋಟಿವೇಶನ್ ಬರುತ್ತೆ. ನಾವು ಈ ಥರ ವೀಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಆದರೆ ಆಯ್ತೈತಲ್ಲ ಅಂದ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಗಾಡಿದು ಬಿಡ್ತಾಯಿದ್ದೀನಿ. ಇನ್ನು ವೀಡಿಯೋಸು ವೀಕ್ಲಿ 1 ಟೈಮ್ ಬಿಡ್ತಾ ಇರ್ತೀನಿ. ಥ್ಯಾಂಕ್ ಯು.